ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ ಇವತ್ತು ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಅಕ್ಟೋಬರ್ 6 ತನಕ ಹಿಂದಿನ ಆದೇಶದಂತೆ 6,000 ಕ್ಯೂಸೆಕ್ ನೀರು ಬಿಡಬೇಕು. ಆ ಬಳಿಕ ಮುಂದಿನ ವಿಚಾರಣೆ ಅಕ್ಟೋಬರ್ 18 ತನಕ ಪ್ರತಿದಿನ 2,000 ಕ್ಯೂಸೆಕ್ ನೀರಿನಂತೆ ಒಟ್ಟು 24,000 ಕ್ಯೂಸೆಕ್ ನೀರು ಬಿಡುವಂತೆ ಸೂಚನೆ ನೀಡುವಂತೆ ಈಗ ಸೂಚನೆ ನೀಡಿದೆ. ಅದಕ್ಕೂ ಮೊದಲು ಇದೇ ಮೊದಲ ಬಾರಿಗೆ ನಿಮಗೆ ಎಷ್ಟು ನೀರು ಸಾಧ್ಯವೆಂದು ಸುಪ್ರೀಂ ಕೋರ್ಟ್ ಕೇಳಿತು. ಆ ಬಳಿಕ ವಕೀಲ ಮೋಹನ್ ಕಾತ್ರಿಕಿ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸಿ 1,500 ಕ್ಯೂಸೆಕ್ ಬಿಡುವುದಾಗಿ ತಿಳಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ 2,000 ಬಿಡಲು ಸೂಚನೆ ನೀಡಿತು. ಇನ್ನು ಇದಕ್ಕೂ ಮೊದಲು ನಾರಿಮನ್ ಸುಪ್ರೀಂ ಕೋರ್ಟ್ ನಲ್ಲಿ ಫುಲ್ ಗರಂ ಆಗಿ ವಾದ ಮಾಡಿದ್ರು. ನೀವು ಆದೇಶ ಕೊಟ್ಟಾಗಲೆಲ್ಲ 10,000 15,000 ಕ್ಯೂಸೆಕ್ ನೀರು ಬಿಡಿ ಎಂದು ಯಾವ ಆಧಾರದ ಮೇಲೆ ಹೇಳುತ್ತೀರಿ ಎಂದು ಪ್ರಶ್ನಿಸಿದ್ರು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅಂಕಗಣಿತದ ಆಧಾರದ ಮೇಲೆ ಎಂದು ಚಟಾಕಿ ಹಾರಿಸಿದ್ರು. ಅದಕ್ಕೆ ಪ್ರತ್ಯುತ್ತರ ನೀಡಿದ ಕರ್ನಾಟಕ ಪರ ವಕೀಲ ನಾರಿಮನ್ ಅಂಕಗಣಿತದ ಲೆಕ್ಕ ಮಾತ್ರ ಸಾಲದು, ವಾಸ್ತವದ ಲೆಕ್ಕಾಚಾರವೂ ಗೊತ್ತಿರಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಬಿಸಿ ಮುಟ್ಟಿಸಿದ್ರು. ಇದಕ್ಕೂ ಮೊದಲು ನೀವು ಎಲ್ಲಾ ಆದೇಶದಲ್ಲೂ ನೀರು ಬಿಡಿ ಎಂದು ಆದೇಶ ನೀಡುತ್ತಿದ್ದೀರಿ, ಪಾಲಿಸಲು ಸಾಧ್ಯವಿಲ್ಲ. ಈ ಬಾರಿ ನೀರು ಬಿಡಲು ಹೇಳಿ ಮತ್ತೊಮ್ಮೆ ನನ್ನನ್ನು ಮುಜುಗರಕ್ಕೆ ಈಡು ಮಾಡಬೇಡಿ. ಇದಕ್ಕೂ ಮೊದಲು ನಮಗೆ ವಾದ ಮಾಡಲು ಅವಕಾಶವನ್ನೇ ನೀಡಲಿಲ್ಲ. ನಮ್ಮ ವಾದವನ್ನು ಆಲಿಸಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತಿರಲಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಎಸ್, ಈಗ ಎಂ ಬಿ ಪಾಟೀಲ್ ಅವರು ಮಾತನಾಡ್ತಿದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಕೇಳೋಣ. ಎರಡನೇದಾಗಿ ಇವತ್ತು ದಿವಸ ನಾವು ಗ್ರೌಂಡ್ ರಿಯಾಲಿಟೀಸ್ ಮೇಲೆ ಹೋಗಿ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಂಡು ತಾವು ಎರಡು ರಾಜ್ಯಗಳಿಗೆ ಭೇಟಿ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ವಿ. ಆ ಒಂದು ಇದನ್ನು ಕೂಡ ಈಗ 7ರಿಂದ 17ರವರೆಗೆ ಇವತ್ತೊಂದು ದಿವಸ ಎರಡೂ ರಾಜ್ಯಗಳಿಗೆ ಇವತ್ತೊಂದು ದಿವಸ ತಂಡ ಭೇಟಿ ಕೊಡ್ತಾ ಇದೆ, ಎಕ್ಸ್ಪರ್ಟ್ ತಂಡ. ಅದ್ರ ಜೊತೆಗೆ ಮೂರನೇದಾಗಿ ಸೂಪರ್ವೈಸರಿ ಕಮಿಟಿ ಇವತ್ತೊಂದು ದಿವಸ ಭೇಟಿ ಕೊಡ್ತಾ ಇದೆ. ಮೂರನೇದಾಗಿ ನಮ್ಮ ಇಂದು ಏನು ಆದೇಶವನ್ನು ಕೊಟ್ಟಿದೆ, ವಿಶೇಷವಾಗಿ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನ ಮುಂದೂಡಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗಿತ್ತು. ಫೈನಲ್ ಇಯರ್ 6ವರೆಗೆ ಇವತ್ತೊಂದು ದಿವಸ ಅದು ಮ್ಯಾನೇಜ್ಮೆಂಟ್ ಬೋರ್ಡ್ ದಿವಸ ಮುಂದೂಡಲ್ಪಡ್ತದೆ. ತಾವು ಎರಡು ರಾಜ್ಯಗಳಿಗೆ ಭೇಟಿ ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಿದ್ವಿ. ಆ ಒಂದು ಇದನ್ನು ಕೂಡ ಈಗ 7ರಿಂದ 17ರವರೆಗೆ ಇವತ್ತೊಂದು ದಿವಸ ಎರಡೂ ರಾಜ್ಯಗಳಿಗೆ ಇವತ್ತೊಂದು ದಿವಸ ತಂಡ ಭೇಟಿ ಕೊಡ್ತಾ ಇದೆ, ಎಕ್ಸ್ಪರ್ಟ್ ತಂಡ. ಮೂರನೇದಾಗಿ ಸೂಪರ್ವೈಸರಿ ಕಮಿಟಿ ಇವತ್ತೊಂದು ದಿವಸ ಭೇಟಿ ಕೊಡ್ತಾ ಇದೆ. ಕುಡಿ ನೀರಿನ ಒಂದು ಅಂಶಗಳನ್ನೆಲ್ಲ ಇಟ್ಕೊಂಡು ಇವತ್ತೊಂದು ದಿವಸ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ಕನ್ನಂಬಾಡಿ ಕಟ್ಟೆಯಿಂದ 2,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶ ನೀಡಲಾಗಿದ್ದು, ಕಾವೇರಿ ಕೊಳ್ಳದಲ್ಲಿ ಎಷ್ಟು ನೀರಿದೆ ಅನ್ನೋ ಲೆಕ್ಕಾಚಾರ ನೋಡೋದಾದ್ರೆ ಇದೀಗ ಒಟ್ಟು 34.13 ಟಿಎಂಸಿ ನೀರಿದ್ದು, ತಮಿಳುನಾಡಿಗೆ ಬಿಡಬೇಕಾದ ನೀರು 5.3 ಟಿಎಂಸಿ ಆಗಿದೆ. ನಮ್ಮ ರಾಜ್ಯದ ಕುಡಿಯೋ ನೀರಿಗೆ ಅಂದಾಜು 24 ಟಿಎಂಸಿ ನೀರು ಬೇಕಾಗಿದೆ. ಬಳಿಕ 5.10 ಟಿಎಂಸಿ ಉಳಿಯುವ ನೀರು ಉಳಿಯಲಿದ್ದು ರೈತರ ಬೆಳೆಗೆ ಬಿಡಬಹುದು. ಇದೀಗ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇಂದ್ರದ ಸದಸ್ಯರ ತಂಡದಿಂದ ಕಾವೇರಿ ಕೊಳದ ಅಧ್ಯಯನ ನಡೆಸಿ 18ಕ್ಕೆ ವರದಿ ಕೊಡುವಂತೆ ಈಗ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಎಸ್, ಇವಾಗಿನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಚೀಫ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಈ ಹಿಂದೆ ಹೋಲಿಸಿದ್ರೆ ಇವತ್ತು ಪಾಲಿನಾರಿಮನ್ ಅವರು ಖಡಕ್ಕಾಗಿ ವಾದವನ್ನ ಮಂಡಿಸಿದ್ರು. ಜೊತೆಗೆ ಇವತ್ತು ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ಪರ ಸ್ವಲ್ಪ ನಗುತ್ತರಂಗಿದೆ. ಏನ್ ಹೇಳ್ತೀರಾ ಮಂಜುನಾಥ್? ಹೌದು ದಿವ್ಯಾ, ಯಾಕಂದ್ರೆ ಬಹಳಷ್ಟು ಒಂದ್ ಸ್ವಲ್ಪ ನಿರಾಳನೆ ಅಂತ ಹೇಳ್ಬೋದು ಒಂದೇ ಲೈನಲ್ಲಿ ಹೇಳೋಣ. ಆದ್ರೆ ಕಾರಣ ಇಷ್ಟೇ, ಇವತ್ತು ಸುಮಾರು 2 ಗಂಟೆಗೆ ವಿಚಾರಣೆ ಆರಂಭ ಆಯಿತು. ಸುಮಾರು 4-4:15 ತನಕ ವಿಚಾರಣೆ ನಡೆದಿತ್ತು. ಅಂದ್ರೆ ಕಳೆದ ಇಷ್ಟು ಬಾರಿ ನಡೆದಂತ ವಿಚಾರಣೆಗೆ ಇವತ್ತನ್ನ ಹೋಲಿಕೆ ಮಾಡಿಕೊಂಡ್ರೆ ಸುಮಾರು 2.5 ತಾಸುಗಳ ವಿಚಾರಣೆ ಸಾಕಷ್ಟು ನಡೀತು. ಮತ್ತೆ ನಮ್ಮ ವಾದವನ್ನ ಅಥವಾ ನಾವು ಸುಪ್ರೀಂ ಕೋರ್ಟ್ ಎಕ್ಸ್ಪೆಕ್ಟ್ ಮಾಡುವಂತಹ ಉತ್ತರಗಳಿಗೆ 1 ತಾಸು ಕಾಲಾವಕಾಶ ಕೊಟ್ಟು ನೀವು ಸರ್ಕಾರವನ್ನ ಸಂಪರ್ಕಿಸಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಎಷ್ಟು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ಮಾಹಿತಿಯನ್ನ ನೀವು ಪಡ್ಕೊಂಡ್ಬಂದು 1 ತಾಸಿನಲ್ಲಿ ನಮಗೆ ಹೇಳಿ ಅನ್ನೋಂಥ ಕೂಡ ಸಮಯ ಕೊಡ್ತು. ಅಂದ್ರೆ ಇದೇ ರೀತಿ ಈ ಹಿಂದೆ ಕೂಡ ವಿಚಾರಣೆ ಮಾಡಿದ್ರೆ ಇಂಥ ಸ್ಥಿತಿ ಉದ್ಭವಿಸ್ತಾ ಇರ್ಲಿಲ್ವೇನೋ ಅನ್ನುವಂಥ ಪ್ರಶ್ನೆ ಪುನಃ ನಮಗೆ ಮೂಡುತ್ತೆ. ಆದ್ರೆ ಇವತ್ತಿನ ಒಂದು ವಾದ ಪ್ರತಿವಾದಗಳನ್ನ ನೋಡೋದಾದ್ರೆ ಬಹಳಷ್ಟು ನಿರಾಳ ಕೂಡ ಕರ್ನಾಟಕ ರಾಜ್ಯದ ಜನತೆ ಕಾಣಿಸುತ್ತೆ. ಅದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ. ಇವತ್ತು ಇಬ್ರು ನ್ಯಾಯಮೂರ್ತಿಗಳು ಬಹಳಷ್ಟು ನಿಧಾನವಾಗಿ ಏನ್ ಕೇಳಿದ್ರು. ನಾರಿಮನ್ ಅವರು ಒಂದು ಹಂತದಲ್ಲಿ ಬಹಳ ಅಟ್ಯಾಕಿಂಗ್ ಮೂಡಲ್ಲಿ ಕೂಡ ಉತ್ತರಗಳನ್ನ ಕೊಟ್ಟರು. ಆಗ್ಲೂ ಕೂಡ ಸುಪ್ರೀಂ ಕೋರ್ಟ್ ತಲೆ ಕೆಡಿಸ್ಕೊಳ್ಳಿಲ್ಲ. ಆಯ್ತು, ನಿಮ್ಮದು ನೀವು ಹೇಳ್ತಾ ಇರ್ರಿ ಅಂತಾನೆ ಅದನ್ನು ಪರಿಗಣಿಸ್ತು. ಯಾವುದೇ ರೀತಿ ಅದಕ್ಕೆ ಬೇರೆ ತರದ ಅರ್ಥ ಕೂಡ ಕಲ್ಪಿಸಿಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಹೋಗ್ಲಿಲ್ಲ. ಸೊ ಹಾಗಾಗಿ ಸುಮಾರು 2-2.5 ತಾಸುಗಳ ವಿಚಾರಣೆ ಕೊನೆಯ ಹಂತಕ್ಕೆ ಅಂದ್ರೆ ಆರ್ಡರ್ ಬರೆಯುವಾಗಲೂ ಕೂಡ ನಮಗೊಂದು ನಿರಾಳತೆಯನ್ನ ಸೃಷ್ಟಿ ಮಾಡಿದೆ, ಅಥವಾ ನಿರಾಳವಾಗಿ ಇರಬಹುದು ಕರ್ನಾಟಕ ಜನತೆ ಅನ್ನುವಂತಹ ಮಾಹಿತಿಯನ್ನು ರವಾನಿಸಿದೆ. ದಿವ್ಯಾ,
ಎಸ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ ಸುದ್ದಿ ಏನು ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6,800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4,000 ಹಾಗೂ ಮಂಡ್ಯ ರೈತರ ಬೆಳೆಗೆ 2,800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈಯಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.